ಬಂದ್ರೆ ಸಾಕು ಬೆಂಗಳೂರಿನ ಜನ ಕನಸಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿಬಿಟ್ಟಿದೆ. ಕಾರಣ ಮಳೆಯ ಪರಿಣಾಮ 100ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿತ್ತು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಅಕ್ಷರಶಃ ಪ್ರಳಯ ಸದೃಶ ದೃಶ್ಯವನ್ನೇ ಕಣ್ಮುಂದೆ ಇಡುವಂತೆ ಮಾಡ್ತಾ ಇತ್ತು. ಇದು ಜನರನ್ನ ಕಂಗಾಲಾಗಿಸಿದೆ. ಹಾಗಾದ್ರೆ ಯಾವ ಪ್ರಮಾಣದಲ್ಲಿ ಮರ ಧರಾಶಾಹಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಮಳೆಗೇನೆ ಬೆಂಗಳೂರು ತತ್ತರ. 200ಕ್ಕೂ ಹೆಚ್ಚು ಮರಗಳು ಧರೆಗೆ. ಮಳೆಗಾಲ ಬಂದ್ರೂ ಆಕ್ಟಿವ್ ಆಗದ ಬಿಬಿಎಂಪಿ. ಮಳೆಗಾಲಕ್ಕೂ ಮೊದಲೇ ಬಿಬಿಎಂಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುತ್ತೆ. ಆದ್ರೆ ಮಳೆ ಜೋರಾಗಿ ಬಂದ್ರೆ ಬಿಬಿಎಂಪಿ ಅವರು ತಾನೇ ಏನ್ ಮಾಡೋಕಾಗುತ್ತೆ ಹೇಳಿ? ಹೀಗೆ ಅಂದುಕೊಂಡೇ ಅನೇಕ ವರ್ಷಗಳು ಕಳೆದು ಹೋಗಿವೆ. ಈ ಸಲ ಕೂಡ ಈ ಡೈಲಾಗ್ ರಿಪೀಟ್ ಆಗೋದು ಪಕ್ಕ. ಹೌದು, ನಿನ್ನೆ ಬಂದ ಮೊದಲ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ 200ಕ್ಕೂ ಹೆಚ್ಚು ಮರಗಳು ನೆಲಕಚ್ಚಿವೆ. ಬೇಸಿಗೆಯಲ್ಲಿ ವಿಪರೀತ ಸೆಕೆಯಿಂದ ಕಂಗೆಟ್ಟಿದ್ದ ಜನತೆ ಅಡ್ಡಾದಿಡ್ಡಿ ಸುರಿತಾ ಇರುವ ಮಳೆಯಿಂದ ಇನ್ನಷ್ಟು ಹೈರಾಣಾಗಿದ್ದಾರೆ. ಅದರಲ್ಲಿಯೂ ಭಾನುವಾರ ಸಂಜೆ ಸುರಿದ ಗಾಳಿ ಮಳೆ ಹಿಂದೆಂದೂ ಕಂಡು ಕೇಳರಿದ್ದ ರೀತಿಯಲ್ಲಿತ್ತು. ಬಹುತೇಕ ಪ್ರತಿ ಪ್ರದೇಶದ ರಸ್ತೆಗಳಲ್ಲಿಯೂ ಬೃಹದಾಕಾರದ ಮರಗಳು ಧರೆಗುರುಳಿದ್ದನ್ನ ಗಮನಿಸಿದಾಗ ಗಾಳಿಯ ಭಯಾನಕತೆ ಹೇಗಿತ್ತು ಅನ್ನುವುದು ಅರಿವಾಗುತ್ತೆ. ಬಸವೇಶ್ವರ ನಗರ, ಮಹಾಲಕ್ಷ್ಮಿ ಲೇಔಟ್, ಜಯನಗರ, ಬಿಟಿಎಂ ಲೇಔಟ್, ಹೆಬ್ಬಾಳ, ಲಗ್ಗೆರೆ, ನಂದಿನಿ ಲೇಔಟ್, ಶೇಷಾದ್ರಿಪುರಂ, ನಾಗವಾರ, ರಾಮಕೃಷ್ಣಾಶ್ರಮ, ಬಸವನಗುಡಿ, ಜೆಪಿ ನಗರ ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಇನ್ನೂ ಮುಂದುವರಿತಾನೆ ಹೋಗುತ್ತೆ. ಸಿಲಿಕಾನ್ ಸಿಟಿಯ ಅನೇಕ ಕಡೆ ಮರಗಳು ಬುಡ ಸಮೇತ ಬಿದ್ದಿದ್ರೆ ಇನ್ನೂ 100 ಕಡೆ ಮರದ ಕೊಂಬೆಗಳು ಬಿದ್ದು ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನ ಮಾಡಿಬಿಟ್ಟಿವೆ. ಸಿಲಿಕಾನ್ ಸಿಟಿಯಲ್ಲಿ ಮರಗಳ ಕೊಂಬೆಗಳು ಬಿದ್ದ ಕಾರಣ ಅನೇಕ ಕಡೆ ವಿದ್ಯುತ್ ಕಂಬಗಳು ಸಹ ಮುರಿದು ಬಿದ್ದಿದ್ದು ಕರೆಂಟ್ ಕೂಡ ಕಟ್ ಆಗಿದೆ. ಜೊತೆಗೆ ಕಾರ್, ಆಟೋ, ಬೈಕ್ಗಳು ಜಖಮಾಗಿವೆ. ಹೇಗಿದೆ ಮರ ಬಿದ್ದ ಸ್ಥಳದ ಪರಿಸ್ಥಿತಿ ನೋಡಿ. ಬೆಂಗಳೂರಲ್ಲಿ ಆದಂತಹ ಮಳೆಗೆ ನಿನ್ನೆ ಸಾಕಷ್ಟು ಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳು ಧರೆಗುರುಳಿದೆ. ನೋಡಬಹುದು, ಇಲ್ಲಿ ಬೃಹದಾಕಾರದ ಒಂದು ಮರ ನೆಲಕ್ಕಪ್ಪಳಿಸಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿಲ್ಲ, ಆದರೆ ವಾಲ್ಕೊಂಡಿದೆ. ಅಪಾರ್ಟ್ಮೆಂಟ್ನ ತಡೆಗೋಡೆಗೆ ಸಿಲುಕಿಕೊಂಡಿರುವಂಥದ್ದು. ದೊಡ್ಡ ಗಾತ್ರದ ಮರ ಇದಾಗಿರೋದ್ರಿಂದ ಈ ರೀತಿಯ ಒಂದು ವಾಲ್ಕೊಂಡು ನಿಂತಿದೆ. ಜೊತೆಗೆ ಮುಖ್ಯವಾಗಿ ಇಲ್ಲೊಂದು ಎಲೆಕ್ಟ್ರಿಕ್ ಪೋಲಿನ ಅಂದರೆ ವಿದ್ಯುತ್ ಲೈನ್ ಏನಿದೆ ಅದರ ಕೇಬಲ್ ಸಹಾಯ ಕೂಡ ಇರುವಂಥದ್ದು. ನೋಡ್ತಿದ್ದೀರಾ ಎಷ್ಟರ ಮಟ್ಟಿಗೆ ಆ ಕೇಬಲ್ ಇಲ್ಲಿ ಬ್ಯಾಲೆನ್ಸ್ ಮಾಡಿದೆ ಅಂತ. ಅಂದರೆ ಬುಡ ಯಾವ ರೀತಿ ಮೇಲೆದ್ದಿದೆ ಅನ್ನೋದನ್ನು ಸಹ ತೋರಿಸ್ಬಿಡ್ತೀನಿ. ನೋಡ್ಬೋದು, ಎಷ್ಟು ದೊಡ್ಡ ಗಾತ್ರದ ಮರ ಸಂಪೂರ್ಣವಾಗಿ ಬುಡ ಸಮೇತ ಬೀಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಿನ್ನೆ ಬೀಳಿಸಿದಂಥ ಬಿರುಗಾಳಿ ಸಹಿತ ಮಳೆಗೆ ಈ ರೀತಿ ಬುಡ ಸಮೇತ ಎತ್ಕೊಂಡಿರುವಂಥದ್ದು. ಈ ಕಾಂಪೌಂಡ್ ಇಲ್ಲ ಅಂದಿದ್ರೆ ಅಥವಾ ಈ ಕೇಬಲ್ ಎರಡರಲ್ಲಿ ಯಾವುದೂ ಇಲ್ಲ ಅಂದಿದ್ರು ಇಡೀ ಮರ ಸಂಪೂರ್ಣವಾಗಿ ರಸ್ತೆಗೆ ಬೀಳ್ತಿದ್ದು. ನೋಡ್ತಿದ್ದೀರಾ ಇಲ್ಲಿ ಎಷ್ಟರ ಮಟ್ಟಿಗೆ ಬುಡ ಎದ್ದಿದೆ ಅಂದರೆ. ಇಲ್ಲಿ ಕಾಂಪೌಂಡ್ ಫುಟ್ಪಾತ್ಗೆ ಹಾಕಿರುವಂಥ ಕಲ್ಲುಗಳು ಸಹ ಕಿತ್ತು ಬಂದಿರುವಂಥ, ಕಾಂಕ್ರೀಟ್ ಹಾಕಿ ಇಲ್ಲಿ ರೆಡಿ ಮಾಡಿದ್ದಂತಹ ಫುಟ್ಪಾತ್ ಏನಿದೆ ಅದು ಸಂಪೂರ್ಣವಾಗಿ ಕಿತ್ತು ಬಂದಿದೆ, ಕಾಣಿಸ್ತಿರ್ಬೋದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ನಿನ್ನೆ ಆದಂಥ ಮಳೆಗೆ ಸಾಕಷ್ಟು ಭಾಗದಲ್ಲಿ ಮರಗಳು ಧರೆಗುರುಳಿದಿದೆ. ಈ ರೀತಿ ವಾಲ್ಕೊಂಡಿರುವಂಥ ಮರಗಳನ್ನ ತೆರವು ಮಾಡದೆ ಬಿಟ್ಟಿರೋದು ಕಾಣಿಸ್ತಿರುವಂಥದ್ದು. 133 ವರ್ಷಗಳ ದಾಖಲೆ ಮುರಿದ ಮಳೆ. ಭಾನುವಾರ ಸಂಜೆಯಿಂದ ರಾತ್ರಿವರೆಗೂ ಸುರಿದ ಮಳೆ 133 ವರ್ಷಗಳ ಹಿಂದಿನ ದಾಖಲೆಯನ್ನ ಮುರಿದಿದೆ. ಜೂನ್ ತಿಂಗಳಿನಲ್ಲಿ ಒಂದೇ ದಿನದಲ್ಲಿ ಸುರಿದ ಅತ್ಯಧಿಕ ಮಳೆ ಇದಾಗಿದೆ. ಜೂನ್ 2ರಂದು ರಾಜಧಾನಿ ಬೆಂಗಳೂರಿನಲ್ಲಿ 111.1 ಮಿಲಿಮೀಟರ್ ಮಳೆ ಸುರಿದಿದೆ. ನೈಋತ್ಯ ಮುಂಗಾರು ಕರ್ನಾಟಕ ಪ್ರವೇಶಕ್ಕೆ ಬೆಂಗಳೂರು ಮುನ್ನುಡಿ ಬರೆದಿದೆ. ಸಿಲಿಕಾನ್ ಸಿಟಿಗೆ ಎಂಟ್ರಿಯಾದ ಮುಂಗಾರು ಮಳೆ ಬಿಬಿಎಂಪಿಯ ತಯಾರಿ ಹೇಗಿದೆ ಅನ್ನೋದನ್ನ ಅನಾವರಣ ಮಾಡಿದೆ. ಇದು ಜಸ್ಟ್ ಎ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ತರ ಮೊದಲ ಮಳೆಗೆ ಇಷ್ಟು ಅನಾಹುತ ಆಗಿದ್ರೆ ಇನ್ನು ಮಳೆಗಾಲ ಮುಗಿಯುವಷ್ಟರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇನ್ನಷ್ಟು ಅನಾಹುತಗಳು ಆಗುತ್ತೋ ಏನೋ ಗೊತ್ತಿಲ್ಲ. ಬಿಬಿಎಂಪಿ ಮಾತ್ರ ನಾವು ಎಲ್ಲದಕ್ಕೂ ರೆಡಿ ಅನ್ನೋದು ಮಾತ್ರ ನಿಲ್ಲೋಲ್ಲ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.